ಓದಬೇಕು, ಓದ್ತಾ ಇರೋದು ಕೆಲಸಕ್ಕಾಗಿ ಅಲ್ಲ, ಜ್ಞಾನಕ್ಕಾಗಿ. ಮೊದಲು ತಿಳ್ಕೊಬೇಕಾದದ್ದು. ಅಂದರೆ ಮಕ್ಕಳು ಉದ್ಧಾರ ಆಗಲಿ ಅನ್ನೋದು ಬೇರೆ, ಬಟ್ ನಾನು ಮಾಡೋಕ್ಕಾಗತ್ತಿರ್ತೀವಿ ಮಾಡಲಿ ಅಂತ ಒಂದು ಸ್ಟ್ರೆಸ್ ಕೊಡೋದಿದೆಯಲ್ಲ ಅದು. ಹಾಗೆ ನಿಮ್ಮ ಮಕ್ಳಿಗೆ ಚಾಯ್ಸ್ ಕೊಡಿ. ಯಾಕೆ ಮುಂದೊಂದು ದಿನ ಅಪ್ಪ ನೀನು ಸರಿ ಇದ್ದಿದ್ರೆ ನನ್ನ ಜೀವನ ಚೆನ್ನಾಗಿರ್ತಿತ್ತು, ನಿನ್ನಿಂದಾಗಿ ನನ್ನ ಜೀವನ ಹಾಳಾಯಿತು ಅನ್ನೋ ಸ್ಥಿತಿ ಬರಬಾರ್ದು. ಅವನು ಯಾವಾಗ ಎಲ್ಲ ಕಡೆಗಳಲ್ಲೂ ಅವನ ಮನಸ್ಸನ್ನು ಅಂದರೆ ಕೆಲಸಗಳಲ್ಲಿ ತೊಡಗಿಸ್ತಾನೆ, ನಿಭಾಯಿಸೋದು ಗೊತ್ತಾಗ್ತದೆ. ಈಗ ನೀವು ಕೇವಲ ಏನು ಮಾಡಿದ್ದೀರಿ, ಬೆಳಗ್ಗೆ ಎಬ್ಬಿಸ್ತೀರಿ, ಹೋಮ್ವರ್ಕ್ ಮಾಡಿಸ್ತೀರಿ, ತಿಂಡಿ ತಿನ್ನಿಸ್ತೀರಿ, ಸ್ಕೂಲ್ಗೆ ಹೊಡಿಸ್ತೀರಿ. ಒಂದು 5 ಪುಸ್ತಕಗಳನ್ನ ಹೇಳಿ ಅಂದರೆ ಹೇಳ್ಬೋದಾ? ಈ ಪುಸ್ತಕಗಳನ್ನ ಓದಿ. ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಮಾನಸ ಸರೋವರ, ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಗೌರಿ ಶಕ್ಕಿ. ಮಾನಸ ಸರೋವರ ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮೊಂದಿಗಿದ್ದಾರೆ ಉಪಾಸನಾ ಫೌಂಡೇಶನ್ ಮುಖ್ಯಸ್ಥರು, ಯೋಗಿಗಳು, ಗುರುಗಳಾಗಿರುವಂಥ ಸದ್ಗುರು ಶ್ರೀರಾಮ ಅವರು. ನಮಸ್ಕಾರ ಗುರುಗಳೇ. ವೆಲ್ಕಮ್ ಟು ದ ಶೋ. ಈಗ ನಾವು ಹೊಸ ವರ್ಷಕ್ಕೆ ಕಾಲಿಡ್ತಾ ಇದ್ದೀವಿ. ಈಗ ಎಲ್ಲರ ಮನೆಯಲ್ಲೂ ಒಂದು ಪ್ರಿಪ್ರೇಷನ್ ಶುರು ಆಗಿದೆ ಎಕ್ಸಾಮ್ಗೋಸ್ಕರ. ವಿದ್ಯಾರ್ಥಿಗಳಿಗೆ ಒಂದು ಎಕ್ಸಾಮ್, ನಮ್ಗೆ ಗೊತ್ತದು, ನಾವು ಕೂಡ ಅನುಭವಿಸಿರೋದ್ರಿಂದ ಆ ಒಂದು ಸ್ಟ್ರೆಸ್ ಹೇಗಿರುತ್ತೆ ಅಂತ ಹೇಳಿ. ಬಟ್ ಈಗ ಸ್ವಲ್ಪ ಜಾಸ್ತಿ ಆದಂಗೆ ಅನಿಸುತ್ತೆ. ಸೊ ಅದ್ರ ಬಗ್ಗೆ ನಾನು ಇವತ್ತು ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನದ ಮಾತುಗಳನ್ನ ಹೇಳಿ ಅಂತ ಕೇಳ್ಕೊಳ್ತೀನಿ. ಬಟ್ ಅದಕ್ಕಿಂತ ಮುಂಚೆ ಒಂದು ವಿಚಾರ ಹೇಳಬೇಕು. ಅದೇನೆಂದರೆ, ಇದೇ ಫೆಬ್ರವರಿ 1ನೇ ತಾರೀಕು ಭಾನುವಾರ ಬೆಳಗ್ಗೆ 9 ಗಂಟೆಯಿಂದ ಸಂಜೆ 5 ಗಂಟೆ ತನಕ ಸದ್ಗುರು ಶ್ರೀರಾಮ ಅವರು ಬಹುನಿರೀಕ್ಷಿತ ಒಂದು ಕಾರ್ಯಾಗಾರ, ಮನೋಶಕ್ತಿ ಕಾರ್ಯಾಗಾರವನ್ನು ನಡೆಸ್ತಾ ಇದ್ದಾರೆ. ಅದನ್ನು ಕರ್ನಾಟಕದ ಬೇರೆ ಬೇರೆ ಕಡೆ ನಡೆಸಿದ್ದಾರೆ. ಬೆಂಗಳೂರಲ್ಲಿ ಇದಕ್ಕಿಂತ ಮುಂಚೆ ನಡೆಸಿದ್ದಾರೆ. ಈಗ ಮತ್ತೊಂದು ಸಲ ಹೊಸ ವರ್ಷದಲ್ಲಿ ಮೊದಲನೇ ಸಲ ನಡೆಸ್ತಾ ಇದ್ದಾರೆ. ಫೆಬ್ರವರಿ 1 ಬೆಳಗ್ಗೆ 9ರಿಂದ ಸಂಜೆ 5. ಇದು ನಡೀತಾ ಇರೋದು ಬೆಂಗಳೂರಿನ ಸೆಂಟ್ರಲ್ ಕಾಲೇಜಿನ ಜ್ಞಾನಜ್ಯೋತಿ ಸಭಾಂಗಣದಲ್ಲಿ. ಇದರಲ್ಲಿ ಮನಸ್ಸಿನ ಶಕ್ತಿಯ ಬಗ್ಗೆ ಹೇಳ್ಕೊಡ್ಲಾಗತ್ತೆ ಮತ್ತು ಬೇರೆ ಬೇರೆ ವಿಚಾರಗಳಿದೆ. ಆ ವಿಚಾರಗಳನ್ನ ಅಂದರೆ ಬದುಕನ್ನು ಬದಲಿಸ್ಕೊಳ್ಳೋದು ಅಥವಾ ಬದುಕನ್ನು ಚೆನ್ನಾಗಿ ಮಾಡ್ಕೊಳ್ಳೋದು ಹೇಗೆ ಅನ್ನೋದ್ರ ಬಗ್ಗೆ ಒಂದಷ್ಟು ಸೂತ್ರಗಳನ್ನ ಅವ್ರು ಹೇಳ್ತಾರೆ. ಸೊ ಅದನ್ನು ಆಸಕ್ತರು ದಯವಿಟ್ಟು ಅಟೆಂಡ್ ಮಾಡಿ ಅಂತ ಕೇಳ್ಕೊಳ್ತೇನೆ. ತಾವೇನಾದರೂ ಹೇಳ್ತೀರಾ ಅದ್ರ ಬಗ್ಗೆ? ಸಾಮಾನ್ಯವಾಗಿ ಬೇರೆ ವಿಷಯಗಳ ಬಗ್ಗೆನೇ ನಾವು ಡಿಪೆಂಡ್ ಆಗಿರ್ತೀವಿ. ಈಗ ಭವಿಷ್ಯ, ನಾನು ಜ್ಯೋತಿಷ್ಯ, ನಮ್ಮ ಕುಂಡಲಿ ಹೇಗಿದೆ, ಆ ಒಂದು ಇದ್ರ ಮೇಲೆ ಡಿಪೆಂಡ್ ಆಗಿರ್ತೀವಿ. ಆದರೆ ನಮ್ಮ ಮನಸ್ಸಿನ ಶಕ್ತಿ ಅಂಥದ್ದು ಎಷ್ಟು ಅದ್ಭುತವಾದದ್ದು, ಅದನ್ನು ಅರಿವೇ ಇಲ್ಲದೆ ನಾವು ಬದುಕ್ತಾ ಇರ್ತೀವಿ. ಹಾಗೆ ಈ ಕಾರ್ಯಾಗಾರದ ಮೂಲಕ ಅದಕ್ಕೊಂದು ಬೆಳಕು ಚೆಲ್ಲುವಂತಹ ಒಂದು ಪ್ರಯತ್ನ. ಎರಡನೇದಾಗಿ ಅಲ್ಲಿ ಒಂದಷ್ಟು ಟೆಕ್ನಿಕ್ಗಳೇನಿದೆ, ಅದರಲ್ಲಿ ವಿಶೇಷವಾಗಿ ನಮ್ಮ ಗರ್ಭಾವಸ್ಥೆಯಿಂದ ಇಲ್ಲಿವರೆಗೂ ಒಂದಷ್ಟು ನೋವುಗಳನ್ನು, ಕರ್ಮಗಳನ್ನು ಕ್ಯಾರಿ ಮಾಡ್ತಾ ಇರ್ತೀವಿ. ಅಲ್ಲಿ ಒಂದಷ್ಟು ಟೆಕ್ನಿಕ್ ಇದೆ. ಆ ಎಮೋಷನಲ್ ಬ್ಲಾಕೇಜಸ್ಗಳೇನಿದೆ ಅದನ್ನು ರಿಮೂವ್ ಮಾಡುವಂಥ ಒಂದಷ್ಟು ಟೆಕ್ನಿಕ್ಗಳನ್ನು ಅಲ್ಲಿ ಮಾಡಿಸ್ತೀವಿ. ಆ ಮೂಲಕ ಏನಾಗ್ತದೆ, ಅವರಿಗೆ ಆ ಒಂದು ಅಷ್ಟು ವರ್ಷಗಳಿಂದ ಕ್ಯಾರಿ ಮಾಡ್ತಾ ಇದ್ದಂಥ ಒಂದು ಕರ್ಮ ಏನಿದೆ ಅದರ ಭಾರವನ್ನು ಕಡಿಮೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ನಾವು ಅದನ್ನು ಶಾಸ್ತ್ರಗಳು ಹೇಳ್ತವೆ ಪ್ರತಿಪ್ರಸವ ಅಂತ, ಅಂದರೆ ಕರ್ಮವನ್ನು ತಿರುಗಿಸಬಹುದು ಅಂತ. ಓಕೆ, ಅದಕ್ಕೆ ಪ್ರತಿಪ್ರಸವ ಅಂತ ಕರಿತೀವಿ. ಅಂದರೆ ಇನ್ನೊಂದು ಹುಟ್ಟು ಅಂತನಾ? ಇಲ್ಲ, ಇದು ಪ್ರತಿಪ್ರಸವ ಅಂತ ಹೇಳಿದ್ರೆ ಕರ್ಮಕ್ಕೆ ಬ್ರೇಕ್ ಹಾಕೋದು ಅಂತ ಹೇಳ್ಬೋದು. ಸಂಸ್ಕೃತಕ್ಕೆ ಬೇರೆ ಬೇರೆ ಅರ್ಥಗಳಿದೆ. ಅದರಲ್ಲಿ ಒಂದು ಪ್ರತಿಪ್ರಸವಕ್ಕೆ ಅರ್ಥ ಏನು ಅಂದರೆ ಕರ್ಮಕ್ಕೆ ಬ್ರೇಕ್ ಹಾಕಬಹುದು ಅಂತ. ಓಕೆ, ಈಗೇನು ನಡಿಬೇಕು ಅಂತಿದೆ, ಎಸ್ ಅದು ನಡೀದೇ ಇರೋ ಹಾಗೆ ಒಂದು ಲೆಫ್ಟ್ಗೆ ಹೋಗಬೇಕು ಅಂತಿದ್ದೀವಿ, ಇಲ್ಲ ರೈಟಿಗೆ ತಿರುಗ್ತೀನಿ, ಆ ರೀತಿಯಾಗಿ ಮಾಡಬಹುದು ಅಂತ. ಹಾಗಾಗಿ ಅದಕ್ಕೆ ಪ್ರತಿಪ್ರಸವ ಅಂತ. ಅಲ್ಲಿ ಆ ಒಂದು ಟೆಕ್ನಿಕ್ಕನ್ನು ಮಾಡೋದ್ರಿಂದಾಗಿ ತುಂಬ ಜನರ ಏನು ಹಿಂದಿನಿಂದ ಕ್ಯಾರಿ ಮಾಡ್ತಾ ಇದ್ದಂಥ ನೋವು ಇರಬಹುದು, ಆ ಭಾರ ಇರಬಹುದು, ಆ ಕರ್ಮ ಇರಬಹುದು, ಬಂಧನಗಳಿರ್ಬೋದು, ಅದರಿಂದಾಗಿ ತುಂಬ ಸರಿ ನಮ್ಮ ಕೆಲಸಗಳಿಗೆ ಅಡ್ಡಿಗಳಾಗ್ತಾ ಇರ್ತವೆ. ಅದನ್ನು ರಿಮೂವ್ ಮಾಡುವಂಥ ಒಂದಷ್ಟು ಪ್ರಯತ್ನವನ್ನು ನಮ್ಮ ಕಡೆಯಿಂದ ಮಾಡ್ತೀವಿ. ಸೊ ಅದಕ್ಕೆ ನನಗೆ ಒಂದು ಅನ್ಸೋದು, ಇದರಲ್ಲಿ ಎಲ್ಲರೂ ಭಾಗವಹಿಸ್ಬೋದು, ವಿದ್ಯಾರ್ಥಿಗಳು ಕೂಡ ಭಾಗವಹಿಸ್ಬೋದು. 14 ವರ್ಷ ಅಂದರೆ ನಾವು ಹೇಳುವಂಥದ್ದು ಅವ್ರಿಗೆ ಅರ್ಥ ಆಗಬೇಕು ಅನ್ನೋ ಕಾರಣಕ್ಕಾಗಿ 14 ವರ್ಷ ಮೇಲ್ಪಟ್ಟಂಥ ಯಾರ್ಯಾರು ನನ್ನ ಜೀವನವನ್ನು ಬದಲಾಯಿಸ್ಕೋಬೇಕು, ನಾನು ನನ್ನ ಗುರಿಯನ್ನು ಕಂಡ್ಕೋಬೇಕು, ಆ ಗುರಿಯನ್ನು ಮುಟ್ಟಬೇಕು ಅಂತ ಯಾರ್ಯಾರು ಮನಸ್ಸಿನಲ್ಲಿದೆಯೋ ಅವ್ರು ಎಲ್ಲರೂ ತಪ್ಪದೇ ಭಾಗವಹಿಸಲೇಬೇಕಾದಂಥ ಕಾರ್ಯಾಗಾರ. ಯಾಕೆ ಆ ವಯಸ್ಸು ಕೇಳಿದ್ರೆ, ಈಗ SLC ಓದ್ತಾ ಇರೋ ಮಕ್ಕಳು, PUC ಓದ್ತಾ ಇರೋ ಮಕ್ಕಳು ಕೂಡ ಭಾಗವಹಿಸ್ಬೋದು ಅನ್ನೋದಕ್ಕಿಂತ ಭಾಗವಹಿಸಬೇಕು ಅಂತ ನನಗನ್ಸುತ್ತೆ. ಯಾಕೆಂದರೆ ಈಗ ನಮಗೆ ಈ ಥರದ ಕಾರ್ಯಾಗಾರ ಸಿಕ್ಕಿಲ್ಲ. ಅಲ್ಲಲ್ಲೇ ಓದ್ಕೊಂಡ್ವಿ, ಅಲ್ಲಲ್ಲಿ ತಿಳ್ಕೊಂಡ್ವಿ, ಯಾರ ಮೂಲಕನೋ ಏನೋ ಒಂದಷ್ಟು, ಬಟ್ ಒಂದು ಸ್ಟ್ರಕ್ಚರ್ಡ್ ವೇನಲ್ಲಿ ಸಿಗಲ್ಲ ಯೂಶ್ವಲಿ ನಮಗೆ.
ಸೊ ಇಲ್ಲಿ ಸ್ಟ್ರಕ್ಚರ್ಡ್ ವೇನಲ್ಲಿ ಸಿಗುತ್ತೆ. ನನ್ನ ಪ್ರಕಾರ ವಿದ್ಯಾರ್ಥಿಗಳು ಜಾಸ್ತಿ ಸಂಖ್ಯೆಯಲ್ಲಿ ಭಾಗವಹಿಸಿ ಅಂತ ಕೇಳ್ಕೊಳ್ತೀನಿ. ಯಾಕೆಂದರೆ ಬೇರೆ ಎಲ್ಲವಕ್ಕೂ ನಿಮ್ಗೆ ಹೊರಗಡೆ ಸಿಗುತ್ತೆ. ಓಕೆ, ಆದರೆ ಇದು ಈ ಒಂದು ಮಾರ್ಗದರ್ಶನ, ಈ ಒಂದು ಕಾರ್ಯಾಗಾರ ಪ್ರಾಯಶಃ ನಿಮಗೆ ಎಲ್ಲೂ ಸಿಗಲಿಕ್ಕಿಲ್ಲ ಅಂತ ಅನ್ಕೋತೀನಿ. ಸೊ ಅಷ್ಟು ಹೇಳ್ತಾ ನಾನು ಇವತ್ತು ವಿದ್ಯಾರ್ಥಿಗಳ ಬಗ್ಗೆ ಈ ವಿಡಿಯೋದಲ್ಲಿ ಮಾತಾಡೋಣ ಅಂತ ಅಂದ್ಕೊಂಡೆ. ಈಗ ವಿದ್ಯಾರ್ಥಿಗಳು ನಾನು ಹೇಳಿದ ಹಾಗೆ 10th ಅಂದ ತಕ್ಷಣ ಮನೇಲಿ ಒಂದು ಸಣ್ಣ ಸ್ಟ್ರೆಸ್ಸು, PUC ಅಂದ ತಕ್ಷಣ ಇನ್ನೊಂದು ದೊಡ್ಡ ಸ್ಟ್ರೆಸ್ಸು, ಆಮೇಲೆ ಸ್ಟ್ರೆಸ್ಸೇ ಬದುಕು ಅನ್ನೋ ಥರ ಆಗ್ಬಿಟ್ಟಿದೆ. ನಾನೊಂದು ಬಾಡಿಗೆ ಮನೆ ನೋಡೋಕ್ಕೆ ಹೋಗಿದ್ದೆ ನನ್ನ ಸ್ನೇಹಿತರಿಗೆ. ಮನೆ ತುಂಬ ಶಾಂತವಾಗಿತ್ತು. ನಾನು ಮನೇಲಿ ಯಾರೂ ಇಲ್ಲ ಅಂದ್ಕೊಂಡೆ. ನೋಡಿದ್ರೆ ಇಬ್ಬರು ಮಕ್ಕಳಿದ್ದಾರೆ, ಆಟ ಆಡೋ ವಯಸ್ಸಿನ ಮಕ್ಕಳೇ, ಅಂದರೆ ತುಂಟತನ ಮಾಡು. ಇಬ್ಬರು ರೂಮಲ್ಲಿ ಕೂತ್ಕೊಂಡಿದ್ದಾರೆ, ಒಂದು ಹುಡುಗಿ ಒಂದು ಹುಡುಗ. ಇಬ್ಬರು ಎಷ್ಟು ನಿಷ್ಠೆಯಿಂದ ಓದ್ತಾ ಇದ್ದಾರೆ ನಂಗೆ ಆಶ್ಚರ್ಯ ಆಗೋಯ್ತು. ಏನಪ್ಪ ಹುಡುಗರು ಇಷ್ಟು ಓದ್ತಾ, ಅಂದರೆ ಅವ್ರನ್ನ ಆ ಥರ ಕಂಡೀಷ್ನಿಂಗ್ ಮಾಡಲಾಗಿದೆ. ತಪ್ಪಲ್ಲ, ಓದೋದೇನು ತಪ್ಪು ಅಂತ ಹೇಳ್ತಾಯಿಲ್ಲ ನಾನು. ಬಟ್ ನಮಗೆ ಎಲ್ಲೋ ಒಂದು ಕಡೆ ಮಾರ್ಕ್ಸು ಮತ್ತು ರ್ಯಾಂಕ್ಗಳು ಮತ್ತು ಜಾಬ್ಗಳು ಅದೆಲ್ಲ ಒಂದು ಸೇರಿಕೊಂಡು, ಒಂದು ಸೈಕಲ್ ಸೇರಿಕೊಂಡು, ಆಮೇಲೆ ತಾನು ಅನುಭವಿಸಿರೋ ಕಷ್ಟ ಮಕ್ಕಳು ಅನುಭವಿಸದೇ ಇರಲಿ ಅನ್ನೋ ಒಂದು ಒತ್ತಡ, ಇದೆಲ್ಲ ಸೇರ್ಕೊಂಡು ನಾವೆಲ್ಲೋ ಆ ಮಕ್ಕಳ ಒಂದು ಖುಷಿನೇ ನಾವು ಕಸ್ಕೋತಾ ಇದ್ದೀವಿ ಅಂತ ಅನಿಸ್ತಾ ಇದೆ ನನಗೆ. ಸೊ ಈ ತಂದೆ ತಾಯಿಗಳಿಗೆ ಮತ್ತು ಮಕ್ಕಳು ಇಬ್ಬರಿಗೂ ನನಗೆ ಏನೋ ಬೇಕಾಗಿದೆ, ಏನೋ ಮಾತುಗಳು ಬೇಕಾಗಿದೆ ಅಂತ ಅನಿಸುತ್ತೆ. ಏನು ಹೇಳಕ್ಕೆ ಇಷ್ಟಪಡ್ತೀರಿ? ನೋಡಿ, ಏನನ್ನೇ ಸಾಧಿಸಬೇಕಾದ್ರೆ ಡೆಡಿಕೇಶನ್ ಅಂತೂ ಬೇಕು. ಆದರೆ ಓದುವುದೇ ಪೂರ್ಣವೂ ಅಲ್ಲ, ಆದರೆ ಓದದೇ ಇದ್ದರೂ ಕೂಡ ಪೂರ್ಣವಲ್ಲ. ಅಂದರೆ ಅಧ್ಯಯನ ಬೇಕು, ಒಂದು ಎಜುಕೇಷನ್ ಅಂತೂ ಚೆನ್ನಾಗಿ ಬೇಕು. ಆ ಎಜುಕೇಷನ್ ಜೊತೆಗೆ ನಮ್ಮದೇನೋ ಒಂದಿದೆ ಸಾಧಿಸಬೇಕು ಅಂತ. ಈಗ ಯಾರೋ ಅಥ್ಲೀಟ್ ಇರ್ತಾನೆ, ಅವನು ಬರೀ ಓದ್ತಾ ಕೂತಿದ್ರೆ, ಅವನು ಅಭ್ಯಾಸ ಮಾಡದೇ ಇದ್ದರೆ ಅವನು ಅದರಲ್ಲಿ ಯಶಸ್ಸನ್ನು ಕಾಣೋಕ್ಕಾಗಲ್ಲ. ಹಾಗಾಗಿ ಅದಕ್ಕೂ ಕೂಡ ಡೆಡಿಕೇಶನ್ ಬೇಕೇ ಬೇಕು. ಆದರೆ ನಾವೇನು ತಪ್ಪು ಮಾಡಿಬಿಡ್ತೀವಿ, ಓದೋದವ್ರು ಯಾರೂ ದೊಡ್ಡ ಸಾಧನೆ ಮಾಡಿಲ್ಲ. ಈಗ ತುಂಬ ಜನರು ಲೀಸ್ಟ್ ಕೊಟ್ಬಿಡ್ತೀವಿ, ನಾವು ಫೇಲ್ ಆದವನು ನೋಡಿ ಈ ಸಾಧನೆ ಮಾಡ್ದ, ಅವನು ಓದೇ ಇಲ್ಲ ಈ ಸಾಧನೆ ಮಾಡ್ದ. ಇದು ಕೂಡ ರಾಂಗ್. ಹೌದು, ಬಹಳ ತಪ್ಪು ರೀತಿಯಲ್ಲಿ ನಾವು ಮಕ್ಕಳಿಗೆ ಸಂದೇಶ ಕೊಡ್ತೀವಿ. ಓದಬೇಕು, ಓದ್ತಾ ಇರೋದು ಕೆಲಸಕ್ಕಾಗಿ ಅಲ್ಲ, ಜ್ಞಾನಕ್ಕಾಗಿ ಮೊದಲು ತಿಳ್ಕೋಬೇಕಾದದ್ದು. ಆದರೆ ಕೆಲಸಕ್ಕಾಗಿ ಏನು ಮಾಡಬೇಕು? ಹಾಗಾಗಿ ನಮ್ಮ ಹಿಂದಿನ ಗುರುಕುಲ ಪದ್ಧತಿಗಳಲ್ಲಿತ್ತು, ಜ್ಞಾನ ಬೇರೆ, ಜ್ಞಾನವೂ ಕೆಲಸಕ್ಕೆ ಸಹಾಯ ಆಗ್ಬೋದು, ಆದರೆ ಕೆಲಸ ಬೇರೆ ಇದೆ. ನಾ ಹೇಳಿದಾಗೆ ಯಾರೋ ಒಬ್ಬ ಅಥ್ಲೀಟ್ ಆಗಬೇಕು ಅಂತಿರ್ತಾನೆ, ಇನ್ಯಾರೋ ಕ್ರಿಕೆಟರ್ ಆಗಬೇಕು ಅಂತಿರ್ತಾನೆ, ಇನ್ಯಾರೋ ನೃತ್ಯದಲ್ಲಿ ಸಾಧನೆ ಮಾಡಬೇಕು ಅಂತಿರ್ತಾರೆ, ಇನ್ಯಾರೋ ಸಂಗೀತದಲ್ಲಿ ಇರ್ತಾರೆ. ನಾವು ಅದಕ್ಕೆ ಸಮಯ ಕೊಡದೆ ನೀವು ಬರೀ A++ ತೆಗಿಬೇಕು ಅನ್ನೋದರಲ್ಲೇ ಸಾಧನೆ ಮಾಡಿದರೆ ಖಂಡಿತವಾಗಿ ಅವರು ಜೀವನದಲ್ಲಿ ಅದನ್ನು ನಿಭಾಯಿಸೋಕ್ಕಾಗಲ್ಲ, ಯಶಸ್ಸನ್ನು ಗಳಿಸೋಕ್ಕಾಗಲ್ಲ. ನೋಡಿ, ಈಗಿನ ಹುಡುಗರು ಟೆನ್ಷನ್ ಆದರೆ ಅವರು ನರ್ವಸ್ ಆಗಿಬಿಡ್ತಾರೆ. ಹೆಚ್ಚು ಒತ್ತಡವನ್ನು ತಡ್ಕೊಳ್ಳೋಕ್ಕಾಗದೇ ಇರೋ ಸ್ಥಿತಿ ಬಂದಿದೆ. ನಮಗೆಲ್ಲ ಒತ್ತಡ ಅಂದರೆ ಏನು ಅಂತಲೇ ಗೊತ್ತಿರಲಿಲ್ಲ ಹಿಂದಿನ ದಿನಗಳಲ್ಲಿ. ನೀವು ನೋಡಿದರೆ ಯಾಕೆ ಅಂದರೆ ಅವರು ಮನೆಯಲ್ಲಿ ಸಗಣಿ ಎತ್ತುತ್ತಾ ಇದ್ದರು, ಅವನು ಸ್ಕೂಲ್ಗೆ ಹೋಗ್ತಾ ಇದ್ದ, ಸಂಜೆ ಬಂದು ಆಟ ಆಡ್ತಾ ಇದ್ದ, ರಾತ್ರಿ ಓದ್ತಾ ಇದ್ದ, ಬೆಳಗ್ಗೆ ಬೇಗ ಎಪ್ಸಿನೂ ಓದಿಸೋರು, ಆಮೇಲೆ ಎಲ್ಲ ಕೆಲಸಕ್ಕೂ ಹಚ್ಚೋರು. ಅವನು ಯಾವಾಗ ಎಲ್ಲ ಕಡೆಗಳಲ್ಲೂ ಅವನ ಮನಸ್ಸನ್ನು ಅಂದರೆ ಕೆಲಸಗಳಲ್ಲಿ ತೊಡಗಿಸ್ತಾನೆ, ನಿಭಾಯಿಸೋದು ಗೊತ್ತಾಗ್ತದೆ. ಈಗ ನೀವು ಕೇವಲ ಏನು ಮಾಡಿದ್ದೀರಿ, ಬೆಳಗ್ಗೆ ಎಬ್ಬಿಸ್ತೀರಿ, ಹೋಮ್ವರ್ಕ್ ಮಾಡಿಸ್ತೀರಿ, ತಿಂಡಿ ತಿನ್ನಿಸ್ತೀರಿ, ಸ್ಕೂಲ್ಗೆ ಹೊಡಿಸ್ತೀರಿ, ತಿರುಗಿ ಸಂಜೆ ಬರ್ತಾನೆ 1 ಅವರ್ ಕೂಡ ಆಟಕ್ಕೆ. ನಾನು ನೋಡಿದಾಗೆ ಸಿಟಿಗಳಲ್ಲಂತೂ 1 ಅವರ್ ಆಟಕ್ಕೂ ಕೂಡ ಬಿಡಲ್ಲ. ಸ್ಕೂಲಲ್ಲಿ ಆಟ ಆಡಿರ್ತೀವಿ, ಹೋಮ್ವರ್ಕ್ ಆಯಿತಾ, ಟ್ಯೂಷನ್ಗೆ ಕಳಿಸ್ತಾರೆ. 5ನೇ ಕ್ಲಾಸ್ ಮಗುವನ್ನು ಕೂಡ ಇವತ್ತು ಟ್ಯೂಷನ್ಗೆ ಕಳಿಸ್ತಾ ಇದ್ದೀರಿ. ಅವನಿಗೆ ಓದನ್ನು ಬಿಟ್ಟು ಇನ್ಯಾವುದಾದ್ರೂ ಜೀವನದಲ್ಲಿ ವ್ಯತ್ಯಾಸಗಳಾದರೆ ಅದನ್ನು ಎದುರಿಸಲಿಕ್ಕೆ, ಅದನ್ನು ಸಮಸ್ಯೆಯನ್ನು ಬಗೆಹರಿಸ್ಕೊಳ್ಳೋದಕ್ಕೆ ಅವನು ಮಾನಸಿಕವಾಗಿ ನೀವು ಯಾವುದೇ ತಯಾರಿಯನ್ನೇ ಕೊಟ್ಟಿಲ್ಲ, ಕ್ಷಮತೆಯನ್ನೇ ನೀವು ನಿರ್ಮಾಣ ಮಾಡಿಕೊಟ್ಟಿಲ್ಲ ಅವನಿಗೆ. ಇದು ಯಾರು ತಪ್ಪು ಹಾಗಿದ್ರೆ? ಹಾಗಾಗಿ ಓದು ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಇದೆಯೋ ಅಷ್ಟೇ ಇಂಪಾರ್ಟೆಂಟ್ ಏನು ಬೇರೆ ಬೇರೆಯ ಸಮಸ್ಯೆಗಳನ್ನು ಎದುರಿಸಲಿಕ್ಕೆ ಸಹಜವಾಗಿ ಅವನಿಗೆ ಬರಬೇಕು. ಹಾಗೆ ಬರೋ ಹಾಗೆ ನೀವು ಒಂದಷ್ಟು ಚಟುವಟಿಕೆಗಳನ್ನು ಒಂದು ನಿರ್ಮಾಣ ಮಾಡಬೇಕು. ಹಿಂದಿನ ಮಕ್ಕಳಿಗೂ ಇವತ್ತಿನ ಹುಡುಗರಿಗೂ ಭಾಳ ವ್ಯತ್ಯಾಸಗಳನ್ನು ಕಾಣ್ತಾ ಇದ್ದೀವಿ ನಾವು. ನಿಭಾಯಿಸ್ಲಿಕ್ಕೆ ಸಾಧ್ಯವೇ ಇಲ್ಲ. ಮತ್ತು ಇವತ್ತು ಆಲ್ರೆಡಿ ದೊಡ್ಡ ಸ್ಪೆಕ್ಸ್ಗಳು ಬಂದಿದೆ, ದೈಹಿಕವಾಗಿ ವೀಕ್ ಇದ್ದಾರೆ, ಮತ್ತು ಮಾನಸಿಕವಾಗಿ ಒಂದು ಮೂಡಿ ಅಂತ ಕರೀತಾರಲ್ಲ, ಆ ಮೂಡಿ ಅನ್ನುವ ಲಕ್ಷಣ ಕಾಣಿಸ್ತೆ. ಈಗ ನಮಗೆಲ್ಲ ದೊಡ್ಡವರು ಬಂದು ಭುಜ ತಟ್ಟಿದ್ರೆ ನಮಗೆ ಏನೋ ಭಾಳ ಸಾಧನೆ ಮಾಡಿದ ಹಾಗೆ. ನೀವೀಗ ಹೋಗಿ ಮಕ್ಕಳು ಭುಜ ತಟ್ಟಿದ್ರೆ ಅವರು ತಿರುಗಿ ನೋಡ್ತಾರೆ ಒಂದ್ಸರಿ. ಅಂದರೆ ಭಾವನೆಯನ್ನೇ ವ್ಯಕ್ತಪಡಿಸ್ಲಿಕ್ಕೂ ಬರದೇ ಇರೋವಂಥದ್ದು ಹೆಚ್ಚಿನ ಮಕ್ಕಳು, ದೊಡ್ಡ ದೊಡ್ಡ ಶಾಲೆಯಲ್ಲಿ ಓದ್ತಾ ಇರೋ ಮಕ್ಕಳು ನೀವು ನೋಡಿ, ಭುಜ ತಟ್ಟಿದ್ರೆ ಒಂದು ಸರಿ ನೋಡ್ತಾನೆ, ನೀವು 2ನೇ ಸರಿ ಏನಾದರೂ ಮುಟ್ಟಿದ್ರೆ ಅವನು ಹಿಂತಿರುಗಿಸಿ ಬೈತಾನೆ, ಇಲ್ಲ ಹೊಡಿತಾನೆ ಅಷ್ಟೆ. ಅಂದರೆ ಆ ರೀತಿಯಾಗಿ ಮಾಡೋದ್ರಿಂದಾಗಿ ಅವರು ಒಳ್ಳೆಯ ಯಶಸ್ವಿ ಮನುಷ್ಯರಾಗಿ ಬೆಳೀಲಿಕ್ಕೆ ಸಾಧ್ಯತೆಗಳು ಕಡಿಮೆ ಅಂತ ನನಗನ್ಸುತ್ತೆ. ಇವತ್ತಿಡೀ ವಿಶ್ವದಾದ್ಯಂತ ಯಾರ್ಯಾರು CEO ಗಳಾಗಿದ್ದಾರೆ ನೀವು ಅವ್ರು ನೋಡಿ,
ಅವ್ರು ಎಲ್ಲರೂ ಮಣ್ಣಲ್ಲಿ ಆಟ ಆಡಿಕೊಂಡು ಮಸ್ತ್ ಮಾಡಿಕೊಂಡು ಚೆನ್ನಾಗಿ ಓದಿ ಇವತ್ತು ಕೊಕೊ ಕೋಲಾ ಇರಲಿ, ಗೂಗಲ್ ಇರಲಿ, ವಾರನ್ ಬಫೆಟ್ ಕಂಪ್ನಿಗಳಿರಲಿ, ಎಂತೆಂಥ ಕಂಪ್ನಿಗಳಲ್ಲಿ ಭಾರತದ ಸಿಇಒಗಳಾಗಿದ್ದಾರೆ ಅಂದರೆ ಅವರ ಬಾಲ್ಯ ನೋಡಿ ಹೇಗೆಲ್ಲ ಬೆಳೆದು ಬಂದರು. ಆದರೆ ನಿಮ್ಮ ಮಕ್ಕಳನ್ನ ನೋಡಿ ಹೇಗೆ ಬೆಳೆಸ್ತಾ ಇದ್ದೀರಿ. ಹಾಗಂತ ಓದಬಾರ್ದ, ಓದಲೇಬೇಕು. ಏನು ಫಸ್ಟ್ ರ್ಯಾಂಕ್ ಬರಬೇಕು. ಆ ಬರುವ ಜೊತೆಗೆ ಬೇರೆ ಬೇರೆ ಆ್ಯಕ್ಟಿವಿಟೀಸ್ ಏನಿದೆ ಅದ್ರ ಕಡೆ ಗಮನ ಕೊಡದೇ ಇದ್ದರೆ ಜೀವನವನ್ನು ನಿಭಾಯಿಸ್ಲಿಕ್ಕೆ ಬರಲ್ಲ. ಎಸ್, ಇದು ಒಂದು ಮುಖ. ಈಗ ನೀವು ಫಸ್ಟ್ ರ್ಯಾಂಕ್ ಅನ್ನೋದು ಅಂದರೆ ಫಸ್ಟ್ ರ್ಯಾಂಕ್ ಬರಬಾರ್ದ ಅಂದರೆ ಬರಬೇಕಂತ ಹೇಳಿದ್ದೆ ಅಂದ್ರೆ ಅರ್ಥ ಏನು ಅಂದರೆ ಉನ್ನತ ಮಟ್ಟದಲ್ಲಿ ತೇರ್ಗಡೆ ಆಗಬೇಕು ಅಂತ ಅರ್ಥ. ಎಲ್ಲರೂ ಫಸ್ಟ್ ರ್ಯಾಂಕ್ ಬರಬೇಕಂತಲ್ಲ ಅಲ್ವಾ? ಸೊ ಅದು ತುಂಬ ಜನರಿಗೆ ಅದು ಕೂಡ ಫಸ್ಟ್ ರ್ಯಾಂಕೇ ಬರಬೇಕಂತಿಲ್ಲ. ಫಸ್ಟೋ ಸೆಕೆಂಡೋ ಥರ್ಡೋ ಫೋರ್ತೋ ಫಿಫ್ತೋ ಒಳ್ಳೆ ಮಾರ್ಕ್ಸ್ ತೊಗೊಂಡಿದ್ದೀರಾ ಅನ್ನೋದಿದೆಯಲ್ಲ. ಯಾಕೆ ಅಂದರೆ ನಾನು ಈ ಮಾತನ್ನು ಹೇಳ್ತೇನೆ, ಒಂದು ಸಲ ಹೊರಗಡೆ ಹೋದ್ಮೇಲೆ, ನೀವು ಕಾಲೇಜಿಂದ ಹೊರಗಡೆ ಹೋದ್ಮೇಲೆ ಫಸ್ಟ್ ರ್ಯಾಂಕ್ ಬಂದವನಿಗೂ ಅಷ್ಟೇ ಒಳ್ಳೆ ಟ್ರೀಟ್ಮೆಂಟು, ಥರ್ಡ್ ರ್ಯಾಂಕ್ ಬಂದವನಿಗೂ ಅಷ್ಟೇ ಟ್ರೀಟ್ಮೆಂಟ್ ಇರುತ್ತೆ. ಇನ್ ದ ಸೆನ್ಸ್ ನಿಮ್ಮ ಬೇರೆ ಸ್ಕಿಲ್ಗಳನ್ನ ಅಲ್ಲಿ ಟೆಸ್ಟ್ ಮಾಡ್ತಾರೆ. ಇವತ್ತ್ಯಾರೂ ಕೂಡ ನಾನು ಕೇಳಿದ ಹಾಗೆ ದೊಡ್ಡ ದೊಡ್ಡ ಕಂಪ್ನಿಗಳಲ್ಲಿ ನೀನು ಏನು ಪರ್ಸೆಂಟೇಜ್ ತೆಗದೆ ಅನ್ನೋದನ್ನ ನೋಡೋದಕ್ಕಿಂತ ಅವರ ಸ್ಕಿಲ್ಲನ್ನು ನೋಡ್ತಾರೆ, ಏನನ್ನು ಹೇಗೆ ನಿಭಾಯಿಸ್ತಾನೆ ಅನ್ನೋದನ್ನು ನೋಡ್ತಾರೆ. ಹಾಗಾಗಿ ಇದು ಅದೇನೇ ಮೊದಲಿಂದ ಹೇಳಿದ್ದು, ಫಸ್ಟ್ ರ್ಯಾಂಕ್ ಬರೋದು ಬೇಡ ಅಂತ ಹೇಳಲ್ಲ, ಆದರೆ ಅದರ ಜೊತೆಗೆ ನಿಮ್ಮ ಸ್ಕಿಲ್ ಬೆಳೆಸ್ಕೊಳ್ಳೋದೇ ಇದ್ದರೆ ನೀವು ಯಾವ ರ್ಯಾಂಕ್ ತೆಗೆದ್ರೂ ಏನೂ ಪ್ರಯೋಜನಕ್ಕೆ ಬರೋದಿಲ್ಲ. ಎಸ್. ಸೊ ಈಗ ನಾವು ಕೂಡ ನಮ್ಮ ಸ್ಟುಡಿಯೋಗೆಲ್ಲ ಮಾಡಬೇಕಾದ್ರೆ ನಾವು ಒಂದು ಸಲ ಕೂಡ ಮಾರ್ಕ್ಸ್ ಶೀಟ್ ತೆಗೆದು ನೋಡಿರಲ್ಲ, ಅವ್ರ ಪರ್ಸೆಂಟೇಜ್ ಕೂಡ ಕೇಳಲ್ಲ ನಾವು. ನಾನು ಕೂಡ ಈ TV9 ಹೋದೆ, TV9 ಇಂಟರ್ವ್ಯೂ ಹೋಗಿದ್ದೀನಿ, ಸುವರ್ಣ ನ್ಯೂಸ್, ಆಮೇಲೆ ಸ್ವಲ್ಪ ನಮಗೆ ಎಕ್ಸ್ಪೀರಿಯನ್ಸ್ ಆದಮೇಲೆ ಏನು ಕೇಳಲ್ಲ. ಬಟ್ ಈ TV9 ಕೂಡ ಕೇಳಿಲ್ಲ ನನಗೆ ನಿಂದು ಎಷ್ಟು ಪರ್ಸೆಂಟೇಜು ಅಂತೇಳಿ. ನಮ್ಮ ಕೆಲಸ ಇದು ಇದೆ, ನಿನಗಿದು ಮಾಡೋಕ್ಕೆ ಬರ್ತಾ ಅಂತ ಕೇಳ್ತಾರೆ. ಮಾಡೋಕ್ಕೆ ಬರುತ್ತೆ, ಟೆಸ್ಟ್ ಮಾಡ್ತಾರೆ, ಬರುತ್ತೆ, ಒಂದು ಹಂತಕ್ಕೆ ಸುಧಾರಿಸ್ಕೊಳ್ಬೋದು ಅಂತ ತೊಗೋತಾರೆ, ಇಲ್ಲ ಅಂದರೆ ಇಲ್ಲ ಅಲ್ವಾ? ಸೊ ಹಾಗೆ ದಟ್ಸ್ ಸ್ಕಿಲ್ ಅನ್ನೋದು ತುಂಬ ಇಂಪಾರ್ಟೆಂಟ್. ಇದು ಒಂದು ಪ್ರಶ್ನೆ. ಆದರೆ ಇನ್ನೊಂದು ಪ್ರಶ್ನೆ ನಾ ಕೇಳಬೇಕು ಅಂದ್ಕೊಂಡಿರೋದು ಅಂದರೆ, ತಂದೆ ತಾಯಿಗಳು ಅವರ ಲೈಫ್ ಏನು ನೋಡ್ಕೊಂಬಂದಿರ್ತಾರೆ, ಅವರ ಆಸೆ ಅಭಿಪ್ಸೆಗಳು, ಅವರ ಒಂದು ಸ್ಟ್ರೆಸ್ಗಳನ್ನೆಲ್ಲ ಮಕ್ಕಳ ಮೇಲೆ ಹಾಕ್ತಾರೆ. ಅವರು ನಾನು ಇದನ್ನು ಮಾಡಿಲ್ಲ ನೀನು ಮಾಡುವಂಥ ಆ ಥರದ್ದಾಗುತ್ತೆ ಕೆಲವೊಂದು ಸಲ. ಈ ಥರ ಸುಮಾರು ನಾವು ಕೇಸ್ಗಳನ್ನ ನೋಡ್ತೀವಿ. ಕೆಲವೊಬ್ರದ್ದು ಹೆಂಗೆ ಅಂದರೆ, ನನಗೆ ಬೇಗ ಮದುವೆ ಆಗಿರಲ್ಲ, ನನ್ನ ಮಗನಿಗೆ ಬೇಗ ಮದುವೆ ಮಾಡಬೇಕು, ಅಥವಾ ನನ್ನ ಮಗಳಿಗೆ ಬೇಗ ಮದುವೆ ಮಾಡಬೇಕು ಅನ್ನೋದು ಕೂಡ ಇರುತ್ತೆ ಕೆಲವ್ರ ಹತ್ರ. ಅಥವಾ ನಾನು ಅದನ್ನು ಡಾಕ್ಟರ್ ಆಗಿಲ್ಲ, ನನ್ನ ಮಗನಾದರೂ ಆಗಲಿ ಅಂತ, ಅಂದರೆ ಮಕ್ಕಳು ಉದ್ಧಾರ ಆಗಲಿ ಅನ್ನೋದು ಬೇರೆ. ಬಟ್ ನಾನು ಮಾಡೋಕ್ಕಾಗದಿರೋದು ಇವ್ನು ಮಾಡಲಿ ಅಂತ ಒಂದು ಸ್ಟ್ರೆಸ್ ಕೊಡೋದಿದೆಯಲ್ಲ, ಅದು ಹೌದು. ನೋಡಿ, ನಾನೊಬ್ಬರು ಪ್ರೊಫೆಸರ್ ಭೇಟಿ ಮಾಡಿದ್ದೆ. ಅವ್ರು ಹೇಳಿದ್ರು, ಇನ್ನೊಬ್ಬನ ವಕೀಲನ್ನು ನೋಡ್ತಾ ಅವ್ರ ಕೆಲಸ ನೋಡು ಆರಾಮ್, ರೆಸ್ಪೆಕ್ಟ್ ಇದೆ, ಹಂಗೆ ನಮಗೇನೂ ಇಲ್ಲ ಅಂತ. ನಾನು ಕೇಳಿದೆ, ಮತ್ತೆ ಯಾಕೆ ಕೆಲಸ ಮಾಡ್ತಾ ಇದ್ದೀರಿ ಅಂತ. ಸಂತೋಷ ಇಲ್ಲ, ಬಹಳ ದುಃಖ ತೋಡ್ಕೊಂಡ್ರು. ಅದು ಸರಿ ಇಲ್ಲ, ಇದು ಸರಿ ಇಲ್ಲ. ಅದು UGC ಸ್ಕೇಲ್ ಅವರಿಗೆ. ಕೇಳಿದೆ, 2.5 ಲಕ್ಷ ಸಂಬಳ ಅಂತ ಹೇಳಿದ್ರು ಹಿಂದೆನೇ, ಈಗ ಇನ್ನೂ ಹೆಚ್ಚಿರಬಹುದೇನೋ. ಮತ್ತು ಯಾಕೆ ಕೆಲಸ ಮಾಡುತ್ತೆ? ಏನೂ ಮಾಡೋಕ್ಕಾಗಲ್ಲ, ಕೆಲಸ ಮಾಡಬೇಕು. ನೋಡಿ, 2.5 ಲಕ್ಷ ಸಂಬಳ ಬರ್ತಾ ಇದೆ, ಮನೆ ಇದೆ, ಮಕ್ಕಳಿದ್ದಾರೆ, ಎಲ್ಲವೂ ಇದೆ, ಆದರೆ ಅವರಿಗೆ ಸಂತೋಷ ಇಲ್ಲ. ಯಾಕಿಲ್ಲ? ಅವರ ಅಪ್ಪ ಅಮ್ಮ ಏನು ಚೆನ್ನಾಗಿ ಓದು, ಈ ಕೆಲಸಕ್ಕೆ ಹೋಗು, ಒಳ್ಳೆ ಸಂಬಳ ಬರ್ತದೆ, ಆರಾಮ್ ಕೆಲಸ. ಆದರೆ ಅವ್ರಿಗೆ ಅದಿಷ್ಟ ಇರಲಿಲ್ಲ. ಅವ್ರಿಗೆ ಆ್ಯಕ್ಚುಲಿ ಇದ್ದದ್ದು ವಕೀಲ ಆಗಬೇಕು ಅಂತ. ಅವ್ರು ಅದಕ್ಕೆ ಉದಾಹರಣೆ 2-3 ಸರಿ ಕೊಟ್ಟರು ನನ್ನ ಮುಂದೆನೆ. ಆ ವಕೀಲರು ನೋಡಿ ಎಷ್ಟು ರೆಸ್ಪೆಕ್ಟ್, ಆಫೀಸ್ಗೆ ಹೋದರೆ ಎಲ್ಲರೂ ಎದ್ದು ನಿಂತು ಗೌರವ ಕೊಡ್ತಾರೆ, ನಾವು ಹೋದರೆ ಪ್ರೊಫೆಸರ ಅಂತಾರೆ ಅಷ್ಟೇ ಅಂತ. ಗೊತ್ತಿಲ್ಲ ನಂಗೆ ಪ್ರೊಫೆಸರ್ ಹಾಗೆ ನಡೆಸ್ಕೊಳ್ತಾ, ಆದರೆ ಅವರ ಅನುಭವ ಹೇಳ್ತಾ ಇದ್ರು. ಅಂದರೆ ನಾನು ವಕೀಲ ಆಗಬೇಕಾಗಿತ್ತು, ನಾನು ಹೀಗೆ ಹೇಳಿದೆ, ಈಗ ಆಗೋಕ್ಕಾಗಲ್ಲ. ಅಂದರೆ ಅವರ ತಂದೆ ತಾಯಿ ಅವರ ಆಸೆ ಏನಿತ್ತು ಅವ್ರ ಮೇಲೆ ಹಾಕಿ ಒಳ್ಳೆ ಸಂಬಳ ಬರೋ ಹಾಗೇನೋ ಮಾಡಿದ್ದಾರೆ. ತಿಂಗಳಿಗೆ 2.5 ಲಕ್ಷ ಬರೋ ಹಾಗೆ ಅರುವಂಥ ಒಳ್ಳೆ ಕೆಲಸದಲ್ಲಿದ್ದಾರೆ, ಮತ್ತು 100 ಜನ ತಯಾರು ಮಾಡುವಂಥ ಹುದ್ದೆಯಲ್ಲಿದ್ದಾರೆ. ಆದರೆ ಅವರಿಗೆ ಸಂತೋಷ ಇಲ್ಲ. ಯಾಕಿಲ್ಲ ಅಂದರೆ ಅದು ಅವ್ರ ಕೆಲಸ ಅಲ್ಲ ಅಂತ ಅವ್ರು ಭಾವಿಸಿದ್ದಾರೆ. ಸಂಬಳ ಕಡಿಮೆ ಇದ್ದು ಅವರು ವಕೀಲ ಆಗಿದರೆ ಬಹುಶಃ ಅವ್ರು ಇನ್ನೂ ಚೆನ್ನಾಗಿ ಸಂತೋಷದಿಂದ ಅವ್ರ ಜೀವನ ಲೀಡ್ ಮಾಡ್ತಾ ಇದ್ದಾರೆ. ಎಲ್ಲ ತಂದೆ ತಾಯಿ ಅರ್ಥ ಮಾಡ್ಕೋಬೇಕಾದ್ದು ಏನು ಅಂದರೆ, ತಮ್ಮ ಸಂತೋಷವೇ ನಮಗೆ ಸಿಕ್ಕದೇ ಇರೋ ಸಂತೋಷ ನನ್ನ ಮಕ್ಳಿಗೆ ಸಿಗಬೇಕು ಅಂತ ತಮ್ಮ ಅಭಿಪ್ರಾಯಗಳನ್ನು ನಿಮ್ಮ ಮಕ್ಕಳ ಮೇಲೆ ಏರಿದ್ರೆ ಖಂಡಿತವಾಗಿ ಈ ಕ್ಷಣಕ್ಕೆ ನಿಮಗೆ ಸಂತೋಷ ಆಗ್ಬೋದು. ಒಂದು ಹಂತದವರೆಗೆ ಅವ್ರಿಗೂ ಸಂತೋಷ ಆಗ್ಬೋದು. ಆದರೆ ಒಂದು ದಿನ ಅವರಿಗೆ ರಿಯಲೈಸ್ ಆದರೆ ಇದು ನನ್ನ ಕೆಲಸ ಅಲ್ಲ ಅಂದರೆ ಆ ಕಡೆಗೂ ಹೋಗೋಕ್ಕಾಗಲ್ಲ, ಈ ಕಡೆಗೂ ಆಗದೇ ಇರುವಂಥ ಸ್ಥಿತಿನಲ್ಲಿ ಕೊನೆಗೆ ನರಳುತ್ತಾರವರು. ಹಾಗಾಗಿ ನಿಮ್ಮ ಮಕ್ಕಳು ಇರಬಹುದು, ಆದರೆ ನಿಮ್ಮ ಮಕ್ಕಳು ಮಾತ್ರವೇ ಅಲ್ಲ, ಅವರು ಸಮಾಜದ ಮಕ್ಕಳು, ಈ ದೇಶದ ಮಕ್ಕಳು ಅವರು. ಹಾಗಾಗಿ ನೀವು ಆ ದೃಷ್ಟಿಯಿಂದ ನೋಡಬೇಕು. ಅವನಿಗೇನು ಸಂತೋಷ ಇದೆ, ಮುಂದಕ್ಕೆ ಯಾವುದು ಖುಷಿ ಇದೆ, ಅವರನ್ನು ಆ ಕೆಲಸ ಮಾಡಲಿ. ನೀವು ಬಲವಂತದಿಂದ ಮದುವೆ ಮಾಡಿಬಿಡ್ತೀರಿ, ಇಬ್ಬರು ಸಂತೋಷದಿಂದ ಇಲ್ಲದೆ ಹೋದರೆ ಮದುವೆ ಆಗಿ ಏನು ಪ್ರಯೋಜನ? ಇವತ್ತು ಹಾಗಾಗಿ ಪ್ರತಿನಿತ್ಯ 100 ಡೈವರ್ಸ್ ಕೇಸ್ಗಳು ನಡೀತಾ ಇದೆ ಅಂತ ಹೇಳ್ತಾರೆ. ಹಾಗೆ ನನ್ನ ಸಲಹೆ, ಅವ್ರಿಗೇನಿಷ್ಟ ಮಾರ್ಗದರ್ಶನ ಮಾಡಿ.
ಹೀಗಾದರೆ ಈಗ ಆಗಬಹುದು. ಯಾಕೆಂದರೆ ಒಂದು ಹಂತದವರೆಗೆ ಯಾವುದು ತಪ್ಪು ಯಾವುದು ಸರಿ ಅನ್ನೋದು ತುಂಬ ಸರಿ ಗೊತ್ತಾಗಲ್ಲ. ಈ ರೂಟ್ಗೆ ಹೋದರೆ ಈಗ ಆಗಬಹುದು, ಈ ರೂಟ್ ಹೋದರೆ ಹೀಗೆ ಆಗ್ಬೋದು, ಮಾರ್ಗದರ್ಶನ ಮಾಡಿ. ಆದರೆ ಬೇರೆ ಏರಬಾರ್ದು, ಯಾರ ಮಕ್ಕಳ ಮೇಲೂ ಕೂಡ ಅದನ್ನು ಹೇರಬಾರ್ದು ಅಂತ ನನ್ನ ಸಲಹೆ. ಈಗ ನಮಗೇನಾದರೂ ಎಲ್ಲರೂ ಹೇರಿದ್ದಿದ್ದರೆ ಖಂಡಿತವಾಗಿ ನಾನು ಸಂತೋಷವಾಗಿರ್ತಿರ್ಲಿಲ್ಲ. ನಾವು ಸ್ವತಂತ್ರವಾಗಿರೋ ಕಾರಣದಿಂದ, ನಾವು ನಿರ್ಣಯ ಮಾಡಿದ ಕಾರಣದಿಂದ ಈಗ ನಮ್ಮ ಜವಾಬ್ದಾರಿ. ಯಾಕೆಂದರೆ ಈ ಜೀವನ ನಂದು, ನಾನು ನಿರ್ಣಯ ಮಾಡಿದ್ದೀನಿ. ನಾನೀಗ ಯಾರ ಮೇಲೂ ತಪ್ಪು ಹಾಕೋಕ್ಕಾಗಲ್ಲ. ನಮ್ಮ ಅಪ್ಪ ಸರಿ ಇದ್ದಿದ್ದರೆ ಅಥವಾ ನಮ್ಮಮ್ಮ ಸರಿ ಇದ್ದಿದ್ದರೆ ನನ್ನ ಜೀವನ ಚೆನ್ನಾಗಿರ್ತಿತ್ತು. ನಾನು ಹೇರೋ ಹಾಗಿಲ್ಲ, ಯಾರಿಗೂ ಅಪವಾದ ಮಾಡೋ ಹಾಗಿಲ್ಲ. ಯಾಕೆ ಅಂದರೆ ಇದು ನನ್ನ ಚಾಯ್ಸ್. ಹಾಗೆ ನಿಮ್ಮ ಮಕ್ಳಿಗೆ ಚಾಯ್ಸ್ ಕೊಡಿ. ಯಾಕೆ ಮುಂದೊಂದು ದಿನ ಅಪ್ಪ ನೀನು ಸರಿ ಇದ್ದಿದ್ದರೆ ನನ್ನ ಜೀವನ ಚೆನ್ನಾಗಿರ್ತಿತ್ತು, ನಿನ್ನಿಂದಾಗಿ ನನ್ನ ಜೀವನ ಹಾಳಾಯಿತು ಅನ್ನೋ ಸ್ಥಿತಿ ಬರಬಾರ್ದು. ಎಸ್, ತುಂಬ ಚೆನ್ನಾಗಿ ಹೇಳಿದರು ಸದ್ಗುರು ಶ್ರೀರಾಮ್ ಅವರು. ಮಾರ್ಗದರ್ಶನ ಮಾಡಿ ಆದರೆ ಹೇರಬೇಡಿ ಅನ್ನೋದಿದೆಯಲ್ಲ, ಅದು ಭಾಳ ಒಳ್ಳೆಯ ಪಾಯಿಂಟು. ಅಂದರೆ ಈಗಿನ ಕಾಲದಲ್ಲಿ 2025, 26 ಈ ಒಂದು ಟೈಮ್ ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಮಾರ್ಗದರ್ಶನ ತುಂಬ ಈಸಿಯಾಗಿ ಸಿಗುತ್ತೆ. ಈಗ ನಾನು ಜರ್ನಲಿಸಮ್ ಅಂದರೆ ನಾನು ಜರ್ನಲಿಸ್ಟ್ ಆಗಿ ಒಂದು 20 ವರ್ಷ ಕೆಲಸ ಮಾಡಿದೆ. ಬಟ್ ನಾನು ಜರ್ನಲಿಸಮೇ ಮಾಡಿಲ್ಲ. ಯಾಕಂದ್ರೆ ನಂಗೆ ಗೊತ್ತೇ ಇರಲಿಲ್ಲ ಜರ್ನಲಿಸಮ್ ಮಾಡಬೇಕು, ಒಂದು ಡಿಗ್ರಿ ಇದೇನೇ ಗೊತ್ತಿರಲಿಲ್ಲ. ಯಾಕೆಂದ್ರೆ ನಮ್ಮ ತಂದೆಗೂ ಗೊತ್ತಿರಲಿಲ್ಲ, ನಮ್ಮ ಇಡೀ ಏರಿಯಾದಲ್ಲೇ ಗೊತ್ತಿರಲಿಲ್ಲ. ಯಾಕೆಂದರೆ ಇಂಟರ್ನೆಟ್ ಇರಲಿಲ್ಲ. ಯಾರೋ ನಮ್ಮ ಮಾಮ ಏನೋ ಮಾಡಿದ್ರು, ನಾವು ಅದನ್ನೇ ಮಾಡಿದ್ವಿ. ಚೆನ್ನಾಗಾಯ್ತು, ಅದು ಬೇರೆ ವಿಚಾರ. ಬಟ್ ಆ ಟೈಮ್ ಹಾಗಿತ್ತು, ಈ ಟೈಮ್ ಬೇರೆ ಥರ ಇದೆ. ಮಕ್ಕಳಿಗೆ ಎಕ್ಸ್ಪೋಸ್ ಮಾಡೋದಿಲ್ಲ, ಇದೆಲ್ಲ ಇದೆ ಅಂತ ತೋರಿಸೋದಿದೆಯಲ್ಲ, ಅದಷ್ಟೇ ಸಾಕು. ಆಮೇಲೆ ಅವ್ರು ನಿರ್ಧಾರ ಮಾಡ್ತಾರೆ ಅಂತ ಹೇಳ್ತಾ, ನಾನು ಕೊನೆಯದಾಗಿ ಒಂದು ಪ್ರಶ್ನೆ ಕೇಳಬೇಕು ಅನ್ಕೊಂಡು, ಅದೇನೆಂದರೆ ಇದು ಭಾಳ ನನಗೆ ತುಂಬ ಕುತೂಹಲದ ಪ್ರಶ್ನೆ. ಅಂದರೆ ಮಕ್ಕಳಿಗೋಸ್ಕರ ಅಥವಾ ಜನರಲ್ ಪಬ್ಲಿಕ್ಗೋಸ್ಕರ ನೀವು ಒಂದು 5 ಪುಸ್ತಕಗಳನ್ನ ಹೇಳಿ ಅಂದರೆ ಹೇಳ್ಬೋದಾ? ಈ ಪುಸ್ತಕಗಳನ್ನ ಓದಿ, ಇವತ್ತೇ ಓದಿ ಅಂತಲ್ಲ, ಬಟ್ ಈ ಪುಸ್ತಕಗಳನ್ನ ಓದಿ ಅಂತಂದರೆ ಯಾವ ಪುಸ್ತಕನ? ನೋಡಿ, ಪ್ರತಿಯೊಬ್ಬರಿಗೂ ನಾನು ಸಜೆಸ್ಟ್ ಮಾಡೋದು ಮೊದಲನೇದು ಭಗವದ್ಗೀತೆ ಓದಿ. ಓಕೆ, ನಾನು ನನ್ನ ವರ್ಕ್ಶಾಪ್ನಲ್ಲಿ ಹೇಳ್ತೀನಿ, ನೀವು ಮೊದಲಿಗೆ ಶುರು ಮಾಡಬೇಕಾಗಿದ್ದು ಭಗವದ್ಗೀತೆ. ಅದಾದಮೇಲೆ ತುಂಬ ಪುಸ್ತಕಗಳಿದೆ. ವಿಶೇಷವಾಗಿ ಸಾಧಕರಿಗೆ ನನಗೆ ಅವಾಗವಾಗ ಓದಬೇಕು ಅಂತ ಅನಿಸಿದ್ದು, ಮಕ್ಕಳಿಗೆ ಅಂತಲ್ಲ, ವಿಶೇಷವಾಗಿ ಸಾಧಕರಿಗೆ ಸಹಾಯ ಆಗುವಂಥದ್ದು ಏಗದಾಗೆಲ್ಲ ಐತೆ ಅಂತ. ಬೆಳಗೆರೆ ಕೃಷ್ಣಶಾಸ್ತ್ರಿಗಳು ಬರೆದಿರುವಂಥದ್ದು ಭಾಳ ನನಗಿಷ್ಟವಾದ ಪುಸ್ತಕ. ಅದಾದಮೇಲೆ ಸ್ವಾಮಿ ಜಗದಾತ್ಮಾನಂದರದು ಬದುಕಲ ಕಲಿಯಿರಿ, ಅದು ಕೂಡ ಬಹಳ ಎಲ್ರಿಗೂ, ಮಕ್ಕಳಿಂದ ಹಿಡಿದು ಪ್ರತಿಯೊಬ್ಬರೂ ಓದಬಹುದಾದಂತಹ ಪುಸ್ತಕ. ಆಮೇಲೆ ನಾನು ಬಹಳ ಇಷ್ಟಪಡುವಂಥದ್ದು ವಿಶೇಷವಾಗಿ ಭೈರಪ್ಪ ಅವರ, ನಾನು ಸಾಕಷ್ಟು ಕಾದಂಬರಿ ರೂಪದಲ್ಲಿದೆ, ಆದರೆ ತುಂಬ ಕಲಿತೀವಿ ಅಂತ ಓದೋದನ್ನು. ಆ ಬರವಣಿಗೆ ಶೈಲಿ ಏನಿದೆ ಅದು ಎಲ್ಲೂ ತುಂಬ ಅಟ್ರಾಕ್ಟ್ ಮಾಡುತ್ತೆ, ಓದಿಸ್ಕೊಂಡು ಹೋಗ್ತದೆ. ತುಂಬ ಸರಿ ಓದಬೇಕು ನಾವು, ಆದರೆ ಕೆಲವು ಪುಸ್ತಕಗಳು ಓದಿಸ್ಕೊಂಡು ಹೋಗ್ತದೆ. ಹಾಗಾಗಿ ಅಂಥದ್ರಲ್ಲಿ ಆಲ್ಮೋಸ್ಟ್ ಭೈರಪ್ಪ ಅವರ ಸಾಕಷ್ಟು ಕಾದಂಬರಿಗಳು. ಮತ್ತು ನಾನು ಅವರ ಊರಿಗೆಲ್ಲ ಹೋಗಿದ್ದೀನಿ ಹಿಂದೆ ಕೆಲವು ಕಾರಣಗಳಿಂದಾಗಿ. ಹಾಗಾಗಿ ಭಾಳ ಹತ್ತಿರ ಅವರ ಗೃಹಭಂಗ ಇರ್ಬೋದು, ಬಿತ್ತಿ ಇರ್ಬೋದು, ಇದನ್ನು ನೋಡಿದಾಗ ಅಲ್ಲಿ ಊರು. ಯಾಕೆಂದರೆ ನಾನು ನೋಡಿದ್ದು 15 ವರ್ಷಗಳ ಹಿಂದೆ, ಇವಾಗ ಆದರೆ ಸ್ವಲ್ಪ ಅಭಿವೃದ್ಧಿ ಆಗಿಬಿಟ್ಟಿರಬಹುದು. ಹಾಗಾಗಿ ಅವರ ಇದಕ್ಕೂ ಸ್ವಲ್ಪ ಸಾಮ್ಯತೆ ಇರುವಂಥ ಸಮಯದಲ್ಲೇ ಅಲ್ದಿರೋದ್ರಿಂದಾಗಿ ಅವರ ಕಾದಂಬರಿಗಳನ್ನು ಸಾಧ್ಯವಾದಷ್ಟು ಓದಿ. ಅಂದರೆ ಓದುವ ಒಂದು ಇದೇನಿದೆ ತುಂಬ ನಿಮ್ಮ ಬುದ್ಧಿಯ ವಿವೇಕದ ಬೆಳವಣಿಗೆಗೂ ಸಹಾಯ ಆಗ್ತದೆ. ಇನ್ನೊಂದು ಕಾರಂತರದು ಹುಚ್ಚು ಮನಸ್ಸಿನ 10 ಮುಖಗಳೇನಿದೆ, ಭಾಳ ಚೆನ್ನಾಗಿದೆ ಅದು ಕೂಡ. ಮತ್ತು ತಿರುಗಾಟಕ್ಕೆ ಸಂಬಂಧಪಟ್ಟಾಗ ಅವ್ರದ್ದೇ, ಈಗ ಹೆಸರು ನೆನಪಿಲ್ಲ, ಅವರು ಅಲ್ಲೇ ಪುತ್ತೂರಲ್ಲಿ ಅಲ್ದದ್ದು, ಆ ಸಮಯಗಳಲ್ಲಿ ಯಾವುದೋ ಮನೆಗೆ ಹೋಗಿದ್ದು, ಅವರ ಊಟ ಹಾಕಿದ್ದು, ಈ ಥರದ್ದೊಂದು ಪ್ರವಾಸಿ ಕಥನದ ರೀತಿ ಬರೆದಿದ್ದಾರೆ ಕಾರಂತರು. ಅದು ಬಹಳ ಚೆನ್ನಾಗಿದೆ. ಮತ್ತು ಬಹಳ ನನಗೆ ಈ ಕಾವ್ಯಗಳಲ್ಲಿ ಇಷ್ಟ ಆಗಿದ್ದು ಬೇಂದ್ರೆ ಅವರು. ವಿರಸವೇ ಜೀವನ ಅಂತೆಲ್ಲ ಏನು ಬರ್ತದೆ, ಈಗ ಹೇಳುವಷ್ಟು ತಕ್ಷಣಕ್ಕೆ ನೆನಪಾಗಲ್ಲ, ಆದರೆ ಸಾಕಷ್ಟು ಕಾವ್ಯಗಳು. ಮತ್ತು ಅದರಲ್ಲೂ ವಿಶೇಷವಾಗಿ ಬಹಳ ಹಿಂದೆ ಸ್ಪಿರಿಚುವಲಿ ಅವ್ರದ್ದೊಂದು ಸ್ಪೀಚ್ ಮಾಡಿದಂಥ ಒಂದು ಸಣ್ಣ ಪುಸ್ತಕ, ಅದು ಹೆಸರು ನೆನಪಿಲ್ಲ. ಅವರು ಭಾಷೆಯ ಬಗ್ಗೆ ಮಾತಾಡ್ತಾ, ಈಗ ಭಾಷೆ ಅಂದರೆ ಈಗ ನಾವು ಬೇರೆ ಭಾಷೆ ಕೇಳಿದ್ರೆ ಹೇಗೆ ಕಲ್ಲಲ್ಲಿ ಡಬ್ಬದೊಳಗೆ ಕಲ್ಲು ಹಾಕಿ ಅಳ್ಳಾಡಿಸಿದ್ರೆ ಹೆಂಗೆ ಬರ್ತದೆ ಆ ಶಬ್ದ ಬರ್ತದೆ, ನಮ್ಮ ಭಾಷೆನೂ ಅವ್ರಿಗೆ ಹಾಗೆ ಅನಿಸ್ತದೆ. ಅಂದರೆ ಭಾಷೆಯ ಮಹತ್ವದ ಬಗ್ಗೆ ಹೇಳ್ತಾ ಅದರ ಜೊತೆಗೆ ಸ್ಪಿರಿಚುವಲ್ನ ಜೋಡಿಸಿದಂಥ ಒಂದು ಕೃತಿ, ಭಾಳ ಅದ್ಭುತವಾದದ್ದು. ಸಾಧ್ಯ ಆದರೆ ಅದನ್ನು ತುಂಬ ಜನ ಓದಬೇಕು ಅಂತ. ಅಂದರೆ ತುಂಬ ದೊಡ್ಡ ಪಟ್ಟಿ ಇದೆ. ಬಟ್ ಇಟ್ಸ್ ವೆರಿ ಯೂಸ್ಫುಲ್. ಏಕೆಂದರೆ ನಾನು ಅಂದರೆ ಓದಿನಿಂದ
ನನ್ನ ಪ್ರಕಾರ ಅಂದರೆ ಯಾಕಂದರೆ ಎಲ್ಲ ನಾವು ಕಾರಂತರ ಭೇಟಿಯಾಗಲ್ಲ, ಭೈರಪ್ಪನ ಭೇಟಿಯಾಗಲ್ಲ, ಬಟ್ ಅವ್ರ ಪುಸ್ತಕಗಳ ಮೂಲಕ ಭೇಟಿಯಾಗ್ಬೋದು. ಅವ್ರ ಇಡೀ ಜೀವನ ದರ್ಶನ ನಮಗೆ ಪುಸ್ತಕದಲ್ಲಿ ಸಿಗುತ್ತೆ. ಮತ್ತು ನಾನು ಬಹಳ ಚಿಕ್ಕನ್ನಲ್ಲಿ ಇನ್ನೂ ಒಂದು ಓದಿದ್ದೆ, ರಾಮಾಯಣ ದರ್ಶನಂ ಕೂಡ ಓದಿದ್ದೆ ನಾನು. ಓಕೆ, ಕುವೆಂಪು ಅವ್ರದ್ದು. ನಾನು ಅದನ್ನು ಓದಿಲ್ಲ. ಅದನ್ನು ಬಿಟ್ಟು ನಾನು ಕಾವ್ಯಗಳನ್ನು ಓದಿದ್ದೀನಿ, ಬೇರೆ ಬೇರೆ ಕಾವ್ಯಗಳು. ಆದರೆ ಅದೆಲ್ಲ ಕೋಇನ್ಸಿಡೆಂಟ್ಲಿ ನನಗೆ ಸಿಕ್ಕಿದ ಕಾರಣಕ್ಕೆ, ಹಾಗಾಗಿ ಮೊನ್ನೆ ನಂದು ಹಳೆ ಕೃತಿ ಇಲ್ಲ ಅದು ರಾಮಾಯಣ ದರ್ಶನ, ಇವಾಗ ಮೊನ್ನೆ ಇನ್ನೊಂದು ಸರಿ ಅದನ್ನು ರಾಮಾಯಣ ದರ್ಶನ ತಂದಿದ್ದೀನಿ ನಾನು. ನಾವು ಯೂಶ್ವಲಿ ಸದ್ಗುರುಗಳು ಅಥವಾ ಯೋಗಿಗಳು ಅಂದಾಗ ನಾವು ಅವರು ಕೇವಲ ಬರೀ ಆಧ್ಯಾತ್ಮಿಕ ಪುಸ್ತಕಗಳು ಮಾತ್ರ ಓದ್ತಾರೆ ಅಂತ ಅಂದ್ಕೊಂಡಿರ್ತೀವಿ. ಬಟ್ ಸದ್ಗುರು ಶ್ರೀರಾಮ್ ಅವರು ಹಾಗಲ್ಲ, ಅವ್ರು ಇಡೀ ಜೀವನವನ್ನು ಅನ್ವೇಷಿಸ್ತಾರೆ, ಅನ್ವೇಷಣೆ ಮಾಡಿದವ್ರ ಪುಸ್ತಕಗಳನ್ನ ಓದ್ತಾರೆ. ಸೊ ಅದು ಭಾಳ ಮುಖ್ಯ ನನ್ನ ಪ್ರಕಾರ. ನನಗೆ ನೀವು ಹೇಳಿದಾಗ ಒಂದು ಪ್ರಸಂಗ ಬಹುಶಃ ನಿಮಗೆ ನೆನಪಿಗೆ ಬಂತು. ಅದೇನೆಂದರೆ ಶಂಕರ್ ಮತ್ತು ಇನ್ನೊಬ್ಬ ವಿದ್ವಾಂಸರ ಮಧ್ಯೆ ಒಂದು ಅಂದರೆ ಸುರೇಶ್ವರಾಚಾರ್ಯರಾಗ್ತಾರೆ. ಅಂದರೆ ಕರ್ನಾಟಕದ ದಕ್ಷಿಣಾಮ್ನಾಯ ಪೀಠದ ಮೊದಲ ಅಧಿಪತಿ ಅವರು ಮಂಡಲ ಮಿಶ್ರರು. ಅವರ ಪೂರ್ವಾಶ್ರಮದಲ್ಲಿ ಅವರ ಶ್ರೀಮತಿ ಉಭಯ ಭಾರತಿ ಅಂತ ನನಗೆ ನೆನಪಿರೋ ಹಾಗೆ. ಶಂಕರರು ಅವರು ಮಂಡಲ ಮಿಶ್ರರು ಕರ್ಮ ಸಿದ್ಧಾಂತದ ಮೇಲೆ ನಿಂತಿದ್ದರು, ಇವರು ಜ್ಞಾನಕ್ಕೆ ಹೆಚ್ಚು ಮಹತ್ವ ಕೊಡ್ತಿದ್ರು. ಅವರ ಗುರುವಿನ ಅಪ್ಪಣೆಯ ನಂತರ ಅಲ್ಲಿಗೆ ಹೋದಾಗ ಅವರ ನಡುವೆ ಏನು ವಾಗ್ವಾದ ಅಂತ ಹೇಳಬಾರ್ದು, ಅದನ್ನು ಒಂದು ಪ್ರಶ್ನೋತ್ತರದ ರೀತಿಯ ಸಂವಾದ ನಡಿಲಿಕ್ಕೆ ಶುರುವಾಯಿತು. ಅದಕ್ಕೆ ಮಧ್ಯಸ್ಥಿಕೆ ವಹಿಸಿದವರು ಮಂಡಲ ಮಿಶ್ರರ ಪತ್ನಿ ಉಭಯ ಭಾರತಿ. ಹೀಗೆ ಕ್ವಶನ್ ಆನ್ಸರ್ಗಳು ನಡೀತಾ ಹೋದಾಗ ಅವರು ವೈವಾಹಿಕ ಜೀವನದ ಬಗ್ಗೆ ಪ್ರಶ್ನೆ ಕೇಳ್ತಾರೆ. ಆಗ ಶಂಕರರು ಹೇಳ್ತಾರೆ, ಇಲ್ಲ ನನಗೆ ಅದರ ಅನುಭವ ಇಲ್ಲ, ಆದರೆ ಅದಕ್ಕೆ ಉತ್ತರ ಕೊಡಲೇಬೇಕಿತ್ತು. ಹಾಗಾಗಿ ಅವರು ಒಂದಷ್ಟು ಕಾಲಾವಕಾಶ ಸಮಯ ಕೇಳಿ ಹೋಗಿ, ಅದೊಂದು ಕತೆ ಇದೆ, ಅವರು ಪರಕಾಯ ಪ್ರವೇಶ, ಯಾಕೆಂದರೆ ಇವರು ಸನ್ಯಾಸಿಯಾಗಿದ್ದರು. ಈ ಸನ್ಯಾಸಕ್ಕೆ ಅದರ ಯಾವ ವಾಸನೆಯೂ ಮುಟ್ಟೋ ಹಾಗಿಲ್ಲ. ಅಲ್ಲಿಂದ ಇಲ್ಲಿವರೆಗೂ ಅದೇ ರೀತಿಯಾಗಿ ಆ ಪರಂಪರೆ ಕೂಡ ನಡ್ಕೊಂಡು ಬಂದಿದೆ. ಅವರ ಅಧ್ಯಯನ ಅವರ ಯಾವುದರಲ್ಲೂ ಬೇರೆ ಇನ್ಯಾರಿಗೂ ಹೋಲಿಸ್ಲಿಕ್ಕೆ ಆಗದೇ ಇರುವಂಥ ಉನ್ನತ ಮಠ ಪೀಠಗಳ ಹಾಗಿದೆ. ಇವರು ಪರಕಾಯ ಪ್ರವೇಶ ಮಾಡಿ ಒಬ್ಬ ರಾಜನ ದೇಹತ್ಯಾಗ ಒಂದು ಸತ್ತು ಹೋದಂಥ ಒಬ್ಬ ರಾಜನ ಶರೀರ ಸೇರಿ ಅಲ್ಲಿ ಅದರ ಅನುಭೂತಿಯನ್ನು ಪಡೆದು ವಾಪಸ್ ಬಂದರು ಮತ್ತು ಬಂದು ಅವರಿಗೆ ಅದಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗೆ ಉತ್ತರವನ್ನು ಕೊಟ್ಟರು ಅನ್ನುವಂಥ ಮಾತಿದೆ. ನನಗೆ ಅವರು ನೀವು ಆ ಪುಸ್ತಕದ ಬಗ್ಗೆ ಅಂದರೆ ಅನುಭವ ಅಥವಾ ಜ್ಞಾನ ಪಡ್ಕೊಳ್ಳೋದು ಹೇಗೆ, ಜ್ಞಾನ ದಾರಿಗಳು, ಅದರಲ್ಲೊಂದು ಅದ್ಭುತವಾದ ದಾರಿ ಅಂದರೆ ಪುಸ್ತಕಗಳನ್ನ ಓದುವಂಥದ್ದು. ಅಂದರೆ ನಮ್ಮಂಥ ಎಲ್ಲ ಜನಸಾಮಾನ್ಯರಿಗೂ ವಿದ್ಯಾರ್ಥಿಗಳಿಗೂ ಸಹಾಯವಾಗುವಂಥದ್ದು ಈ ಪಟ್ಟಿ ಅಂತ ನನಗನ್ಸುತ್ತೆ. ಸೊ ಅಷ್ಟು ಹೇಳ್ತಾ ನಾನು ಇವತ್ತಿನ ಈ ಸಂದರ್ಶನ ಮುಗಿಸ್ತಾ ಇದ್ದೀನಿ. ಈ ವಿಚಾರವಾಗಿ ಅದ್ಭುತವಾಗಿ ನಮಗೆ ವಿಚಾರಗಳನ್ನ ಶೇರ್ ಮಾಡ್ಕೊಂಡಂಥ ಸದ್ಗುರು ಶ್ರೀರಾಮ್ ಅವ್ರಿಗೆ ನಿಮ್ಮೆಲ್ಲರ ಪರವಾಗಿ ನಾನು ಧನ್ಯವಾದಗಳನ್ನ ಹೇಳ್ತೀನಿ. ಗುರುಗಳೇ, ತುಂಬ ಥ್ಯಾಂಕ್ಸ್, ನಮ್ಮ ಜೊತೆ ಎಷ್ಟೊತ್ತು ಮಾತಾಡಿದ್ರಿ. ಸೊ ಸದ್ಗುರು ಶ್ರೀರಾಮ ಅವ್ರನ್ನ ಭೇಟಿಯಾಗಬೇಕು, ಅವರ ಮಾರ್ಗದರ್ಶನ ಪಡಿಬೇಕು ಅಂದರೆ ಅವ್ರದ್ದೇ ಒಂದು ಕಾರ್ಯಾಗಾರ ನಡೀತಾ ಇದೆ. ಫೆಬ್ರವರಿ 1ನೇ ತಾರೀಕು ಭಾನುವಾರ ಬೆಂಗಳೂರಿನ ಸೆಂಟ್ರಲ್ ಕಾಲೇಜಿನ ಜ್ಞಾನಜ್ಯೋತಿ ಸಭಾಂಗಣದಲ್ಲಿ. ಆಸಕ್ತರು ಅದಕ್ಕೆ ನೋಂದಾಯಿಸ್ಕೊಳ್ಳಿ. ಅದರ ಲಿಂಕ್ ನಮ್ಮ ಡಿಸ್ಕ್ರಿಪ್ಷನಲ್ಲಿ ಪುನೀತ್ ಅವರು ಹಾಕಿರ್ತಾರೆ. ಅಷ್ಟು ಹೇಳ್ತಾ ಇವತ್ತಿನ ಈ ವಿಡಿಯೋ ಮುಗಿಸೋದನ್ನು ನಿಮ್ಮ ಅನಿಸಿಕೆಗಳಿಗೆ, ಅಭಿಪ್ರಾಯಗಳಿಗೆ ಮತ್ತು ಪ್ರಶ್ನೆಗಳಿಗೆ ಸ್ವಾಗತ. ಮುಂದೊಂದು ದಿನ ಮತ್ತೆ ಆ ಪ್ರಶ್ನೆಗಳಿಟ್ಕೊಂಡು ನಾವು ಸಂವಾದವನ್ನು ಮಾಡ್ಬೋದು. ನೋಡ್ತಾರೆ ಗೌರಿ ಶಕ್ಕಿ ಸ್ಟುಡಿಯೋ, ನೋಡ್ತಾರೆ ಮಾನಸ ಸರೋವರ ಕಾರ್ಯಕ್ರಮ. ನಮಸ್ಕಾರ.